ಕೃಷಿ ಮಾಡೋದು ಇವತ್ತಿನ ದಿನಗಳಲ್ಲಿ ಸುಲಭದ ಮಾತೇನಲ್ಲ. ಮಳೆ ಬೆಳೆ ಕೈ ಕೊಟ್ಟರೆ ಸಾಕು ಸಾಲದ ಸುಳಿಗೆ ಸಿಲುಕುವ ಅನ್ನದಾತರು ಪ್ರತಿ ವರ್ಷದ ಕೇಂದ್ರ ಸರ್ಕಾರದಿಂದ ನೀಡುವ PM ಕಿಸಾನ್ ಹಣವೇ ಒಂದು ದೊಡ್ಡ ಆಸರೆ ಅನ್ನಿಸುತ್ತೆ. ಆದರೆ ಇಲ್ಲೇನಾಗಿದೆ ಅಂತ ಅಂದರೆ, ಈಗಿನ ಆರ್ಥಿಕ ಪರಿಸ್ಥಿತಿಗೆ ಸಿಕ್ಕಂತೆ 6,000 ಸಿಗೋದ್ರಿಂದ ಗೊಬ್ಬರ ಕೂಡ ಸರಿಯಾಗಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸರ್ಕಾರ 2026ರ ಬಜೆಟ್ನಲ್ಲಿ ರೈತರಿಗೆ ಬೃಹತ್ ಕೊಡುಗೆ ನೀಡಲು ಮುಂದಾಗಿದೆ. ಇದಕ್ಕೆ ಕಾರಣ ರೈತರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಗೆ ಮಾಡೋದಾ ಅಥವಾ 2026ರಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ, ಅದನ್ನ ಗಮನ ಸೆಳೆಯೋದಕ್ಕೆ ಅಂತ ಕೇಂದ್ರ ಸರ್ಕಾರ ಈ ಥರದ ನಿರ್ಧಾರ ತೆಗೆದುಕೊಳ್ತಿದೆಯಾ? ಒಂದು ವೇಳೆ ಈ ಥರ ನಿರ್ಧಾರ ಏನಾದರೂ ತೆಗೆದುಕೊಂಡ್ರೆ 6,000ದಿಂದ ಎಷ್ಟು ಸಾವಿರದವರೆಗೂ ದುಡ್ಡನ್ನು ಹೆಚ್ಚು ಮಾಡಲಾಗುತ್ತೆ. ಈಗೇನೋ 2,000ದಂತೆ 3 ಕಂತುಗಳಲ್ಲಿ ನಮಗೆ 6,000 ಸಿಗುತ್ತೆ. ಒಂದು ವೇಳೆ ದುಡ್ಡನ್ನು ಹೆಚ್ಚು ಮಾಡಿದ್ರೆ ಎಷ್ಟು ಕಂತುಗಳಾಗ್ಬೋದು ಏನು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. PM ಕಿಸಾನ್ ಯೋಜನೆಯಲ್ಲಿ ಸಿಗುವ 6,000 ದುಡ್ಡನ್ನು 10,000ಕ್ಕೆ ಜಂಪ್ ಮಾಡುವ ಸಾಧ್ಯತೆ ಸರ್ಕಾರದಿಂದ ಇದೆ. ಸದ್ಯಕ್ಕೆ 3 ಕಂತುಗಳಲ್ಲಿ 6,000 ಸಿಗುತ್ತೆ ಅಂತ ನಮಗೆ ಗೊತ್ತು. ಆದರೆ ಬದಲಾದ ಕಾಲಕ್ಕೆ ಈ ಮೊತ್ತ ಏನೇನು ಸಾಕಾಗೋದಿಲ್ಲ. ನಮ್ಮ ರೈತರ ಕೃಷಿ ವೆಚ್ಚಗಳು ದುಪ್ಪಟ್ಟಾಗಿವೆ. ಹೀಗಾಗಿ ಈ ಬಜೆಟ್ನಲ್ಲಿ ಅಂದರೆ 2026ರಲ್ಲಿ ಆಗುವ ಬಜೆಟ್ ಮಂಡನೆಯಲ್ಲಿ ವಾರ್ಷಿಕ ಮೊತ್ತವನ್ನು 10,000ಕ್ಕೆ ಏರಿಸುವ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಹೆಚ್ಚಿನ ಹಣ ಜಮಾ ಮಾಡುವ ತಯಾರಿ ನಡೆದಿದೆ ಅಂತ ಸುದ್ದಿ ಬಂದಿದೆ. ಇನ್ನೊಂದು ವಿಷಯ ಅಂದರೆ, ಈ ಮೊತ್ತ ಅನಿವಾರ್ಯವಾದದ್ದು. ಯಾಕಂದರೆ ಡೀಸೆಲ್ ಬೆಲೆ ಏರಿಕೆಯಿಂದ ಉಳುಮೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೀಟನಾಶಕ ಮತ್ತು ಗುಣಮಟ್ಟದ ಬೀಜಗಳ ಬೆಲೆ ಕೂಡ ಗಗನಕ್ಕೆ ಏರ್ತಾ ಇದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಲದ ಹಂಗಿಲ್ಲದೆ ಕೃಷಿ ಮಾಡೋಕ್ಕೆ ಇದು 6,000ದಿಂದ 10,000 ದುಡ್ಡಿಗೆ ಏನಾದರೂ ಜಂಪ್ ಆದರೆ ತುಂಬಾ ಸಹಾಯ ಆಗುತ್ತೆ. ಇನ್ನೊಂದು ಮಾತೇನೆಂದರೆ, 2026ರಲ್ಲಿ ಕೆಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿರುವುದರಿಂದ ಗ್ರಾಮೀಣ ಭಾಗದ ಮತದಾರರನ್ನು ಸೆಳೆಯಲು ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಇದು ಯಾವಾಗ ಜಾರಿಗೆ ಆಗ್ಬೋದು ಅಂತಂದರೆ, ಫೆಬ್ರವರಿ 1ರಂದು ಮಂಡನೆ ಆಗಲಿರುವ ಕೇಂದ್ರ ಸರ್ಕಾರದ ಬಜೆಟ್ನಿಂದ ಈ ವಿಷಯ ಹೊರಬೀಳಲಿದೆ. ಒಂದು ವೇಳೆ ಫೆಬ್ರವರಿ 1ರಂದು ಇದು ಜಾರಿಗೆ ಬಂದಿದ್ರೂ ಕೂಡ ಹಣ ಸಿಗೋಕ್ಕೆ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ಜೂನ್ ಅಥವಾ ಜುಲೈಯಿಂದ ಹಣ ನಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗ್ಬೋದು. ಒಂದು ವೇಳೆ ಫೆಬ್ರವರಿ 1, 2026ರಂದು ಬಜೆಟ್ ಮಂಡನೆಯಲ್ಲಿ ಆಗಲಿರುವ 6,000ದಿಂದ 10,000ಕ್ಕೆ ದುಡ್ಡು ಏನಾದರೂ ಜಂಪ್ ಆದರೆ 3 ಅಥವಾ 4 ಕಂತುಗಳಲ್ಲಿ ಹಣ ಸಿಗುವ ಸಾಧ್ಯತೆ ಇರುತ್ತೆ. ಈ ಹಣವನ್ನು ಪಡೆಯಲು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕಾಗುತ್ತೆ ಮತ್ತು ಈ KYC ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕು. ಒಂದು ವೇಳೆ KYC ಬಾಕಿ ಉಳಿದಿದ್ರೆ ನಿಮ್ಮ ಮುಂದಿನ ಕಂತಿನ ಹಣ ಬರೋದು ವಿಳಂಬ ಆಗುತ್ತೆ. ಒಂದು ಸಲಹೆ ಅಂತ ಅಂದರೆ, ಬಜೆಟ್ ಘೋಷಣೆಗೂ ಮುನ್ನವೇ PM ಕಿಸಾನ್ ಸ್ಟೇಟಸ್ ಅನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅನೇಕ ರೈತರ ಖಾತೆಗಳಲ್ಲಿ ಲ್ಯಾಂಡ್ ಸೀಡಿಂಗ್ ಸಮಸ್ಯೆ ಇರುತ್ತೆ. ತಕ್ಷಣವೇ ನಿಮ್ಮ ಗ್ರಾಮದ ಕಂದಾಯ ನಿರೀಕ್ಷಕರನ್ನ ಅಥವಾ ವಿಲೇಜ್ ಅಕೌಂಟೆಂಟನ್ನು ಕಂಡು ನಿಮ್ಮ ಭೂ ದಾಖಲೆಗಳನ್ನು ಅಪ್ಲೋಡ್ ಮಾಡಿಸ್ಕೊಳ್ಳಿ. ಇಲ್ಲದಿದ್ದರೆ ಹೆಚ್ಚುವರಿ ಹಣ ಬಂದರೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಇನ್ನೂ ವಿಶೇಷ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.